ಪ್ರತಿಭಟನೆ ಉದ್ದೇಶ ಏನು ಪ್ರಮುಖವಾಗಿ? ಸರ್, ಮೇನಂದ್ ಬಂದಾಗ 4-5 ವರ್ಷಗಳಿಂದ ಯಾವುದೇ ರೀತಿ ನೇಮಕಾತಿ ಮಾಡ್ತಾ ಇಲ್ಲ. ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತ ಹೇಳ್ತಾರೆ. ಒಳ ಮೀಸಲಾತಿಯಿಂದ ದಿನ ಡೈಲಿ ಮಾಡ್ತಾರೆ. ಮೊನ್ನೆ ಕೋರ್ಟಲ್ಲಿ ಹಿಯರಿಂಗ್ ಇತ್ತು, ಒಬ್ಬ ಯಾರೋ ವಕೀಲ ಬರ್ಲಾರ್ದನೆ ನಾಚಿಗಟ್ಟು ಕೇಸ್ ರಜಾ ಮಾಡಿದ, ನೆಕ್ಸ್ಟ್ ಡೇ ಮಾಡಿದ್ರ ಇಲ್ಲ ಮತ್ತೆ ಮುಂದೂಡ್ತಾರೆ. ಈ ಥರ ಒಳ ಮೀಸಲು ಅಂತ ಹೇಳಿ ಕೇಸ್ ವಿದ್ಯಾರ್ಥಿಗಳು ಮೋಸ ಮಾಡ್ತಾ ಇದ್ದಾರೆ. ಕಳೆದ 4-5 ವರ್ಷದಿಂದ ಯಾವುದೇ ಡಿಪಾರ್ಟ್ಮೆಂಟ್ ನೋಟಿಫಿಕೇಶನ್ ಇಲ್ಲ, ವಿದ್ಯಾರ್ಥಿಗಳು ದಿನ ಕೊರಗ್ತಾ ಇದ್ದಾರೆ. ಅದೇ ಥರನಾಗಿ ಎಷ್ಟೋ ವಿದ್ಯಾರ್ಥಿಗಳು 5-5 ವರ್ಷ 10 ವರ್ಷ ಏನಪ್ಪ ಈ ಧಾರವಾಡದಲ್ಲಿ ಕರ್ನಾಟಕದಲ್ಲಿ ಅಂತ ಎಲ್ಲ ವಿದ್ಯಾರ್ಥಿಗಳು ಅಂತ ಬಂದಾಗ ಈ ಒಂದು ಸರ್ಕಾರ ಉದ್ಯೋಗಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಒಂದು ಉದ್ಯೋಗ ಮಾಡೋಕ್ಕಾಗಲ್ಲೇನ್ರಿ? ನಾಚಿಗಟ್ಟು ಸರ್ಕಾರ ಏನು ಮಾಡ್ತಾ ಇದ್ದೀರಿ ನೀವೆಲ್ಲ? ವಿದ್ಯಾರ್ಥಿಗಳು ಅಂತ ಬಂದ್ರೆ ಅಷ್ಟು ಇಳಕ್ಕೆ ನೋಡ್ತೀವಿ, ಬಡವರು ಮಕ್ಕಳು ಅಂತ ಬಂದ್ರೆ ಅಷ್ಟು ಕೇವಲವಾಗಿದೆ ನಿಮಗೆ. ಸೊ ಹಾಗಾಗಿ ಮೇನ್ ಆಗಿ ವಿದ್ಯಾರ್ಥಿಗಳಿಗೋಸ್ಕರ ನೀವು ಕೂಡಲೇ ನೇಮಕಾತಿ ಮಾಡಿದ್ರೇ ನಾವು ಇಲ್ಲಂತಿರೋ ತೀವ್ರ ಹೋರಾಟ ಈ ಒಂದು ವಾರಗಟ್ಟಲೆ ನಡೆಸ್ತೀವಿ ನಾವು ಹೋರಾಟ. ಈ ಸರ್ಕಾರ ಬಂದಾಗ ಈ ಒಂದು ಮಾನ್ಯ ಮುಖ್ಯಮಂತ್ರಿ ಆಗಿರಲಿ, ಅದೇ ತರನಾಗಿ ಹೋಮ್ ಮಿನಿಸ್ಟರ್ ಆಗಿರಲಿ, ಮತ್ತೆ ಈ ಮಧು ಬಂಗಾರಪ್ಪ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಒಂದು ನೋಡ್ತೀವಿ. ಏನ್ ಬ್ರದರ್, ಏನು ಯಾವ ಆಕ್ರೋಶ ಇದೆ ಸರ್? ಬೆಳಗ್ಗೆಯಿಂದ ಹೊಟ್ಟೆ ಊರೇ ಬರ್ತಾ ಇದೆ, ಹೊಟ್ಟೆ ಹಸ್ಕೊಂಡ ಬಂದಿಲ್ಲ. ನಮಗೆ ಪ್ರತಿಭಟನೆ ಯಾವ ಬಂದಿಲ್ಲ. RTO ಅಪ್ಲಿಕೇಶನ್ ಕರೆದು ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಪ್ರತಿಯೊಂದನ್ನು ಹಿಂಗೆ ಮಾಡ್ಕೊಂತ ಬಂದಿದ್ದಾರೆ. ಅವರಿಗೆ ಫಾರಿನಿಗೆ ಅಡ್ಡಾಡಕ್ಕೆ ದುಡ್ಡು ಇರುತ್ತೆ, ಎಲ್ಲದಕ್ಕೂ ದುಡ್ಡು ಇರುತ್ತೆ. ಕಾಲ್ ಫಾರ್ಮ್ ಮಾಡಕ್ಕೆ ಮಾತ್ರ ಯಾವುದಕ್ಕೂ ದುಡ್ಡು ಇರಲ್ಲ. ಬಡ್ರ ಮಕ್ಕಳಲ್ಲಿ ಒಬ್ಬ ಸಾಲ ಮಾಲ ಮಾಡ್ಕೊಂಡು ನಾವು ಇಲ್ಲೇ ಬಾಡಿಗೆ ಕಟ್ಕೊಂಡಿದ್ದೀವಿ. ಅದರಲ್ಲಿ ಲೈಬ್ರರಿ ದುಡ್ಡು, ನಮ್ಮ ತಿಂಗಳ ಬಾಡಿಗೆ ದುಡ್ಡು ಯಾರು ಕೊಡ್ತಾರೆ? ಓದಿಸ್ತಾ ಇರೋ ಮನೆಯಲ್ಲೇ ನಾವು ಏನಂತ ಉತ್ತರ ಕೊಡ್ಬೇಕು ಅವರಿಗೆ? 5 ವರ್ಷ ಆಯಿತು ಕಾಲ್ ಫಾರ್ಮ್ ಇಲ್ಲ. ಮನೇಲಿ ಕೇಳ್ತಾ ಇದ್ರೆ ಏನು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ನಾವು ಮನೇಲಿ ಓದಿಸಿರೋ ಅಪ್ಪ ಅಮ್ಮನಿಗೆ ಅಜ್ಜ ಅಜ್ಜಿಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ನಾವು ಯಾರನ್ನ ಕೇಳ್ಬೇಕು? ನಾವು ನ್ಯಾಯನ ಹಂಗಾದ್ರೆ ಸುಮಾರು 5 ವರ್ಷ ಆಯಿತು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋದು, ರಿಸೈನ್ ಮಾಡಿಬಿಟ್ಟು ಬಂದಿದ್ದೀವಿ ನಾವು. ಇಲ್ಲಿ 5 ವರ್ಷ ಆದರೂ ಕಾಲ್ ಫಾರ್ಮ್ ಇಲ್ಲ ಇವ್ರದ್ದು. ಇದನ್ನ ಮಾಡ್ಬೇಕು ಅಂದ್ರೆ ನಾವು ಏನು ಮಾಡಬೇಕು? ಅವ್ರಿಗೆ ಫಾರಿನ್ ಅನೇಕ ವರ್ಷಗಳ ಕೋಚಿಂಗ್ ತೊಗೊಳತ್ತೀರಿ. ಇವತ್ತು ಕರೀತಾರೆ, ನಾಳೆ ಕರೀತಾರೆ ಅಂತ ನೀವು ಕೂಡ ಅನೇಕ ವರ್ಷ ಆಶ್ವಾಸನೆ ಎಷ್ಟು ದಿವಸ ಕೊಡ್ತಾರೆ ಇವರು? ಸುಳ್ಳು ಆಶ್ವಾಸನೆ ಎಷ್ಟು ಕೊಡ್ತಾರ? ಅಲ್ಲ 3 ವರ್ಷ ಆಯ್ತು ಇಲ್ಲೇ ಓದಾಕತ್ತು. ಇನ್ನ ಅಲ್ಲ ಮನ್ಯಾಗ ರೊಕ್ಕ ಕೇಳ್ಬೇಕ ನಾಚಿ ಬರತ್ತದ. ನಮಗ ಮನ್ಯಾಗ ರೊಕ್ಕ ಕೇಳ್ಬೇಕ ನಾಚಿ ಬರತ್ತದ. ₹1 ಎಲ್ಲಿ ಎಲ್ಲ ರೊಕ್ಕ ಎಲ್ಲಿ ಹಾಕ್ತಾರ ಅವರು? ಮನೆ ಇವ್ರು ಏನು ಅಡಿಸ್ಕಿಡ್ಸ್ ಕೊಡ್ತಾರ? ಇವ್ರು ಎಲ್ಲಿ ಕೊಡ್ತಾರ್ರಿ? ಇವ್ರು ಎಲ್ಲಿ ಕೊಡ್ತಾರ? ಹೇಳ್ರಿ. ಮನ್ಯಾಗ ಏಟ್ ಕೇಳ್ಬೇಕು ನಾವು? ಏಟ್ ಕೇಳ್ಬೇಕು? ಮನ್ಯಾಗ ಚಪ್ಪಲ್ಲೇ ಬಿಡ್ತಾರೆ. ಮನ್ಯಾಗ ರೊಕ್ಕ ಕೇಳಾಕತ್ತ ಚಂತನ ಅಲ್ಲ. ನಾವು ಎಲ್ಲಿ ಪ್ರಸಾದ ಗುಡಿ ಗಿಡಿ ನಾವು ಅಲ್ಲಿ ನೋಡ್ಬೇಕಾದ. ಆಮೇಲೆ ಅಷ್ಟೋ ಹುಡುಗರು ಅಂತ ನೋಡ್ತಾರ. ಮನ್ಯಾಗ ರೊಕ್ಕ ಏಟ ದಿವ್ಸ ಕೇಳ್ಬೇಕು ನಾವು. ಅವ್ರಿಗೆ ಬ್ಯಾನ್ ಆಗಲ್ಲ. ಮನ್ಯಾಗ ನಮ್ಗೆ ಕಳಿಸ್ತಾರ ನಮ್ಮ ಅಬ್ಬರು ನಮ್ಮ ಹೌದರು, ಅವ್ರಿಗೆ ಬ್ಯಾನ್ ಆಗ್ತದ. ಇವ್ರಿಗೆ ಏನಾಗಲ್ರಿ? ಒಂದು ಕರೆಕ್ಟ್ ಆಗಿ ಟೈಮ್ಸ್ ಕನ್ಫರ್ಮ್ ಆಗಿಲ್ಲ ಸರ್. ಸುಳ್ಳು ಭರವಸೆ ಮೇಲೆ ಸುಳ್ಳು ಭರವಸೆ. ನಮಗೆ ಯಾವುದೇ ಸುಳ್ಳು ಭರವಸೆ ಬೇಡ. ನಮಗೆ ಆಟೋಮೆಟಿಕ್ ಕನ್ಫರ್ಮ್ ಆಗತ್ತಂದ್ರೆ ಕನ್ಫರ್ಮ್ ಮಾಡ್ಲಿ. ಬರೀ ಸುಳ್ಳು ಹೇಳ್ತಾ ಇರ್ತಾರೆ ಸರ್. ಒಂದು ತಿಂಗಳಿಗೆ ₹6,000 ಸರ್. ನಾವು ಎಲ್ಲಿಂದ ಕಟ್ಬೇಕು ಸರ್? ನಾವು ಅವರ ದೊಡ್ಡ ರಾಜಕಾರಣಿಗಳಿಗೆ ಹೇಳಿದ್ರೆ ನಿಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ, ಏನ್ ಹೇಳೋದು ನಮಗೆ ಗೊತ್ತಿಲ್ಲ ಅಂತಾರಲ್ಲ. ಯಾರಿಗೆ ಕೇಳ್ಬೇಕು? ಓಟ್ ಹಾಕಿದ್ ನಮ್ ತಪ್ಪ? ಚಪ್ಪಲ್ಲ ಬಿಡ್ತೀವಿ ಎಲ್ಲಾರನ್ನ. ಪರಮೇಶ್ವರ ಏನ್ರಿ ಎಷ್ಟು ಸುಳ್ಳು ಹೇಳ್ತೀರಿ? ನಿಮ್ಮನ್ನ ನಂಬಿ ಸರ್ಕಾರ ತಗೊಂಬಂದ್ರೆ ನೀವು ನಮಗೆ ಚಿಪ್ಪಿಡಿಸ್ತಿದ್ದೀರಾ? ಬೇಕಾಗಿಲ್ಲ ನಮಗೆ, ನೇಮಕಾತಿ ಬೇಕಾಗಿದೆ. ವಿದ್ಯಾರ್ಥಿಗಳ ಆಕ್ರೋಶದ ಮಾತುಗಳನ್ನು ನೋಡಬಹುದಾಗಿದೆ. ಕಳೆದ ಅರ್ಧ ಗಂಟೆಯಿಂದ ಹೆಚ್ಚು ಕಡೆ ಸಾಕಷ್ಟು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಏನೋ ತಮ್ಮ ಪ್ರಮುಖ ಬೇಡಿಕೆ ಏನಂತಂದ್ರೆ, ಮೊದಲು ಏನೋ ಸರ್ಕಾರ ಸುಳ್ಳು ಭರವಸೆಗಳನ್ನ ನೀಡಬೇಕು, ಏನು ನೋಟಿಫಿಕೇಶನ್ ಹೊರಡಿಸ್ತೇವೆ ಅಂತ ಪದೇ ಹೇಳ್ತಿದ್ರೆ, ಆದ್ರೆ ಯಾವುದಕ್ಕೂ ಕೂಡ ನೋಟಿಫಿಕೇಶನ್ ನಾವು ಹೊರಡಿಸ್ತಾ ಇಲ್ಲ. ಮನೆಗೆ ಅಂದ್ರೆ ನಾವು ಧಾರವಾಡ ಅಂತಂದ್ರೆ ಇದು ಉದ್ಯೋಗಾಕಾಂಕ್ಷಿಗಳ ಹಬ್ ಆಗಿದೆ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ರಾಜ್ಯದ ಬೇರೆ ಬೇರೆ ಕಡೆ ಭಾಗದಿಂದ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಆದ್ರೂ ಕೂಡ ಸರ್ಕಾರ ನಮಗೆ ಯಾವುದೇ ರೀತಿಯಿಂದಲೂ ಕೂಡ ಸ್ಪಂದಿಸ್ತಾ ಇಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕೆಲವು ವಿದ್ಯಾರ್ಥಿಗಳು ಅಂತಂದ್ರೆ ಅನೇಕರು ಅಂತಂದ್ರೆ ಈ ರೀತಿಯಾಗಿ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಘಟನೆಗಳು ಇದೀಗ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಏನಂತಂದ್ರೆ ಧಾರವಾಡ ಅಂತಂದ್ರೆ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾರೆ. ಪ್ರತಿಯೊಬ್ಬರ ಆಕ್ರೋಶಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ನಮಗೆ ಉದ್ಯೋಗ ಅಂದ್ರೆ ಆದಷ್ಟು ಬೇಗ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅನ್ನೋ ಆಗ್ರಹವನ್ನ ಇಲ್ಲಿನ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತದ್ದು.